ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಶ್ವಾಸ ಸಂಧಿಯಲ್ಲಿ 18 ಶ್ಲೋಕಗಳನ್ನು ನೋಡಿದ್ದೇವೆ. 19ನೇದು ಸ್ವರಮಣನ ಗುಣರೂಪ ಸಪ್ತ ಸ್ವರಗಳಿಂದಲಿ ಪಾಡುತಿಹ ತುಂಬುರುನೆ ಮೊದಲಾದ ಕಿಲ ಗಂಧರ್ವರು ರಮಾಪತಿಯ ಪುರದ ಉತ್ತರ ಭಾಗಿಲಾಧಿಪ ಸುರಪ ಶಚಿಕ ಸಮಾನ ವಾಯುಗ ಹರಿನ್ಮಣಿ ನಿಭ ಶಾಂತಿಪತಿ ಅನಿರುದ್ಧನೈದುವರು. ಸ್ವರಮಣನಾದ ಆ ಪರಮಾತ್ಮನ ಗುಣರೂಪಗಳನ್ನ ನಿಷಾದ, ಋಷಭ, ಗಾಂಧಾರ ಅಂತ ಸಪ್ತಸ್ವರಗಳು, ಆ ಸಪ್ತಸ್ವರಗಳ ಮೂಲಕ ರಾಗ ತಾಳ ಇಟ್ಟುಕೊಂಡು ತುಂಬರು ಮೊದಲಾದ ಗಂಧರ್ವರು ಹಾಡ್ತಾ ಇರ್ತಾರೆ, ಪರಮಾತ್ಮನ ಗುಣಗಾನ ಮಾಡ್ತಾ ಇದ್ದಾರೆ. ಅಂತ ಪರಮಾತ್ಮನ ಪಟ್ಟಣದ ಉತ್ತರ ಬಾಗಿಲು ನಿನ್ನೆ ನಾವು ನೋಡಿದ್ದೀವಿ. ಪೂರ್ವ, ದಕ್ಷಿಣ, ಪಶ್ಚಿಮ ಎಲ್ಲ ನೋಡಿದ್ದೀವಿ. ಇನ್ನು ಉತ್ತರ ಇದೆ. ಆ ಉತ್ತರಾದಿ ದಿಕ್ಕಿನಲ್ಲಿ ಆ ಪರಮಾತ್ಮನ ಅರಮನೆಯ ಉತ್ತರ ಬಾಗಿಲಲ್ಲಿ ಶಚೀಪತಿಯಾದ ದೇವೇಂದ್ರನ ಅಂತರ್ಗತನಾದ ಸಮಾನ ನಾಯಕ ವಾಯುದೇವರ ಅಂತರ್ಯಾಮಿಯಾಗಿ ಹರಿನ್ಮಣಿ ನಿಭ ನೀಲಮಣಿಯ ಅಂದ್ರೆ ಕಪ್ಪು ಬಣ್ಣದ ಪರಮ ರೂಪದಿಂದ ಶಾಂತಿಪತಿಯಾದ ಆ ಅನಿರುದ್ಧನನ್ನ ಆ ಗಂಧರ್ವರೆಲ್ಲ ಗಾನ ಮಾಡಿ ಆ ಪರಮಾತ್ಮನನ್ನು ಹೊಂದುತ್ತಾರೆ ಅಂತ ಒಟ್ಟು ಅಭಿಪ್ರಾಯ. ಗರುಡ ಶೇಷ ಮರೇಂದ್ರ ಮುಖ ಪುಷ್ಕರಣೆ ಕಡೆಯಾಗಿಪ್ಪ ಕಿಲ ನಿರ್ಜರರು ಊರ್ಧ್ವದ್ವಾರಗತ ಭಾರತಿ ಉದಾನನುಳು ಮೆರೆವ ಮಾಯಾ ವಾಸುದೇವನ ಪರಮ ಮಂಗಳ ಭಯವಗಳ ಮಂದಿರವನೈದಿ ಸದಾ ಮುಕುಂದನ ನೋಡಿ ಸುಖಿಸುವರು. ಇನ್ನು ಗರುಡ, ಶೇಷ, ದೇವೇಂದ್ರ ಇವೇ ಮೊದಲಾದ ದೇವತೆಗಳು ಪುಷ್ಕರನ ತನಕ ಗರುಡ ಶೇಷ ಮತ್ತು ದೇವೇಂದ್ರ ರುದ್ರದೇವರಿಗೆ ಅವರು ಮುಂದೆ ಶೇಷದೇವರ ಪದವಿಗೆ ಬಂದು ಮೋಕ್ಷವನ್ನು ಹೊಂದುತ್ತಾರೆ. ಅದರಿಂದ ಗರುಡ, ಶೇಷ, ಇಂದ್ರ ಇವೇ ಮೊದಲಾದ ದೇವತೆಗಳು ಮತ್ತು ಪುಷ್ಕರ ಪರ್ಯಂತ ಎಲ್ಲ ದೇವತೆಗಳು ಕೂಡ ಊರ್ಧ್ವದ್ವಾರಗತ ವೈಕುಂಠದ ಮೇಲಿನ ಭಾಗದಲ್ಲಿ ಭಾರತೀ ಉದಾನದೊಳು ಭಾರತೀ ಸಮೇತನಾದ ಉದಾನ ನಾಮಕ ವಾಯುದೇವರು. ನೋಡಿ, ವಾಯುದೇವರದು 5 ರೂಪ: ಪ್ರಾಣಾಪಾನ, ವ್ಯಾನ, ಉದಾನ, ಹಾಗೆ ಅಂತ 4 ದಿಕ್ಕಿನಲ್ಲಿ 4 ವಾಯು ರೂಪವನ್ನು ನೋಡಿದ್ದೀವಿ. ಮೇಲಿನ ಭಾಗದಲ್ಲಿ ಉದಾನ ನಾಮಕ ವಾಯುದೇವರ ಅಂತರ್ಯಾಮಿಯಾಗಿ ಹೊಳೆಯುತ್ತಿರುವ ಮಾಯಾಪತಿಯಾದ ವಾಸುದೇವನನ್ನ ಆ ದೇವತೆಗಳೆಲ್ಲ ಹೊಂದುತ್ತಾರೆ. ನೋಡಿ, ಇದಕ್ಕೆ ಮೋಕ್ಷಪ್ರದ ವಾಸುದೇವ ಅಂತ. ಯಾರು ವಾಸುದೇವನಲ್ಲಿ ಲಯವನ್ನು ಹೊಂದುತ್ತಾರೆ ಅವರಿಗೆ ಮತ್ತೆ ಹುಟ್ಟುಂಬಾದು ಇರೋದಿಲ್ಲ. ಅದಕ್ಕೆ ನಾವೇನೇನೋ ಹೇಳ್ಬಿಡ್ತೀವಿ, ಕಾಶಿಯಲ್ಲಿ ಮರಣ ಹೊಂದಿದರೆ ಮತ್ತೆ ಪುನರ್ಜನ್ಮ ಇಲ್ಲ, ಹಾಗೆ ಏನೇನೋ ಹೇಳ್ಬಿಡ್ತೀವಿ. ಯಜ್ಞ ಮಾಡಿದರೆ ಮೋಕ್ಷ, ಹಾಗೆ ಅಂತ ಯಾವುದೂ ಇಲ್ಲ. ನೋಡಿ, ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕು. ಶ್ರವಣ ಮನನ ಧ್ಯಾನ ಮಾಡಿ, ಸತ್ಕರ್ಮಗಳನ್ನ ಮಾಡಿ, ಶ್ರವಣ ಮನನ ಧ್ಯಾನ ಮಾಡಿ ಅಪರೋಕ್ಷವನ್ನ ಪಡೆದು ಜ್ಞಾನಿಗಳ ಜೊತೆಗೆ ದೇವತೆಗಳ ಶರೀರದಲ್ಲಿ ಲಯವನ್ನು ಹೊಂದಿ ವಾಸುದೇವನಲ್ಲಿ ಲಯವನ್ನು ಹೊಂದಬೇಕು. ಯಾರು ವಾಸುದೇವನಲ್ಲಿ ಲಯವನ್ನು ಹೊಂದುತ್ತಾರೆ ಅವರಿಗೆ ಮಾತ್ರ ಮೋಕ್ಷ ಅಂತ. ಈ ರೀತಿಯಾಗಿ ಮೋಕ್ಷಪ್ರದ ರೂಪ ವಾಸುದೇವನಲ್ಲಿ ದೇವತೆಗಳು ಲಯವನ್ನ ಹೊಂದುತ್ತಾರೆ, ಹಾಗೆ ಅಂತ. ಇನ್ನು ಉಳಿದ ಅವಯವ ನೋಡಿದ್ದೀವಿ ಅಲ್ವಾ, ಅಲ್ಲೂ ಕೂಡ ಆ ದೇವತೆಗಳು ವಾಸುದೇವ ರೂಪನಲ್ಲೇ ಕೊನೆಯಲ್ಲಿ ಲಯವನ್ನ ಹೊಂದೋದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂತ ನಾವು ಏನ್ ನೋಡ್ತೀವಿ, ಆ ರೂಪದಲ್ಲಿ ಪಿತೃಗಳು, ಗಂಧರ್ವರು ಇವರೆಲ್ಲ ಲಯವನ್ನು ಹೊಂದಿದ್ರು ಅಂತ ನಾವು ನೋಡಿದ್ದೀವಿ. ಕೊನೆಯಲ್ಲಿ ಮೋಕ್ಷವನ್ನು ಕೊಡತಕ್ಕ ರೂಪ ಯಾವುದು? ವಾಸುದೇವ ರೂಪನೇ. ದೇವತೆಗಳು ಡೈರೆಕ್ಟ್ ಆಗಿ ವಾಸುದೇವನಲ್ಲೇ ಲಯವನ್ನು ಹೊಂದುತ್ತಾರೆ ಅಂತ ಅವರ ಸ್ಪೆಷಾಲಿಟಿ ಅದು. ಪರಮಮಂಗಳ ಅವಯವಗಳ ಮಂದಿರವನ್ನು ಏದಿ, ಅವರವರ ಅವಯವ ದೇವತೆಗಳಿಗೆ ಒಂದು ವಿಶೇಷ ಅಂದ್ರೆ ಪರಮಾತ್ಮನ ಒಂದೊಂದು ಅವಯವದಿಂದ ಅವರು ಹುಟ್ಟುತ್ತಾರೆ. ಉದಾಹರಣೆಗೆ ಸೂರ್ಯ ಕಣ್ಣಿನ ಅಭಿಮಾನಿ, ಅವನು ಎಲ್ಲಿಂದ ಹುಟ್ಟುತ್ತಾನೆ?
ಪರಮಾತ್ಮನ ಕಣ್ಣಿನಿಂದಲೇ ಹುಟ್ಟಿದ್ದು. ಪರಮಾತ್ಮ ಕಣ್ಣಿನಿಂದಲೇ ಹುಟ್ಟುತ್ತಾನೆ. ಎಲ್ಲಿ ಯಾವುದನ್ನು ಆಶ್ರಯಿಸಿ ಇದ್ದಾನೆ? ಪರಮಾತ್ಮನ ಕಣ್ಣನ್ನೇ ಆಶ್ರಯಿಸಿ ಇದ್ದಾನೆ ಅವನು. ಮೋಕ್ಷ ಹೊಂದುವಾಗಲೂ ಅಲ್ಲೇ ಲಯವನ್ನು ಹೊಂದುತ್ತಾನೆ ಅವನು. ಮೋಕ್ಷ ಹೊಂದಿದ ಮೇಲೂ ಅಲ್ಲೇ ಇರ್ತಾನೆ, ಪರಮಾತ್ಮನ ಕಣ್ಣಿನಲ್ಲೇ ಇರ್ತಾನೆ. ಈ ರೀತಿಯಾಗಿ ತತ್ವದೇವತೆಗಳಿಗೆ ಅವರು ಮಾಡಿದ ಸೇವೆ, ಆ ತರ ಅವರ ಯೋಗ್ಯತೆ, ಅವರ ಸೇವೆ ಹಾಗಿರುತ್ತದೆ. ಪರಮಾತ್ಮನ ಅವಯವದಿಂದ ಅವರು ಹುಟ್ಟುತ್ತಾರೆ, ಅದನ್ನೇ ಆಶ್ರಯಿಸಿ ಇರ್ತಾರೆ, ಅದನ್ನೇ ಸದಾ ಚಿಂತನೆ ಮಾಡ್ತಾರೆ. ಮೋಕ್ಷದಲ್ಲೂ ಕೂಡ ಅಲ್ಲೇ ಇರ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಪರಮ ಮಂಗಳವಾದ ಅವಯವಗಳ ಮಂದಿರವನ್ನು ಏರಿ, ಆ ಪರಮಾತ್ಮನ ಅವಯವಗಳನ್ನು ಏರಿ ಸದಾ ಮುಕುಂದನನ್ನು ನೋಡಿ, ಪರಮಾತ್ಮನನ್ನು ನೋಡಿ ಸುಖಿಸುವರು, ಸಂತೋಷವಾಗಿ ದೇವತೆಗಳು ಇರ್ತಾರೆ ಅಂತ ಒಟ್ಟು. ದ್ವಾರ ಪಂಚಕ ಬಾಲಕರುಳಿಹ ಭಾರತಿ ಪ್ರಾಣಾಂತರಾತ್ಮಕ ಮಾರಮಣ ನಿರೂಪ ತತ್ತದ್ವಾರದಲ್ಲಿ ಬಪ್ಪ. ಮೂರೆರಡು ವಿಧ ಮುಕ್ತಿ ಯೋಗ್ಯರ ತಾರತಮ್ಯವನರಿತವರ ಕಂಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ. ದ್ವಾರ ಪಂಚಕ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಊರ್ಧ್ವ ಅಂತ 5 ಬಾಗಿಲನ್ನು ನೋಡಿದ್ದೀವಿ. ದ್ವಾರಪಾಲಕರು, ಆ ದ್ವಾರಪಾಲಕರಲ್ಲಿ ಭಾರತೀಯರಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳನ್ನ ನೋಡಿದ್ದೀವಿ. ಆ 5 ರೂಪಗಳಿಂದ ರಮೆಯಿಂದ ಕೂಡಿದವನಾಗಿ ಪರಮಾತ್ಮ ಇರ್ತಾನೆ. ರಮೆಗೂ 5 ರೂಪ: ಶಾಂತಿ, ಕೃತಿ, ಜಯ, ಮಾಯಾ, ಲಕ್ಷ್ಮಿ ಹಾಗೆ ಅಂತ. ಅವರಿಂದ ಸಹಿತನಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ 5 ರೂಪಗಳು. ತತ್ತದ್ವಾರದಲ್ಲಿ ಬಪ್ಪ, ಆ ದ್ವಾರದಲ್ಲಿ ಬರತಕ್ಕ ಮನುಷ್ಯೋತ್ತಮರು, ಪಿತೃಗಳು, ಋಷಿಗಳು, ಗಂಧರ್ವರು, ಗರುಡಾದಿ ದೇವತೆಗಳು ಎಲ್ಲರನ್ನು ಕೂಡ 5 ವಿಧವಾದ ಮುಕ್ತಿಯೋಗ್ಯ ಜೀವರು ಅಂತ ಕರೀತಾರೆ. ಈ 5 ಜನರಿಗೆ ಮೋಕ್ಷ. ಯಾರು? ಮನುಷ್ಯೋತ್ತಮರು, ಪಿತೃಗಳು, ಋಷಿಗಳು, ಗಂಧರ್ವರು, ದೇವತೆಗಳು ಹಾಗೆ ಅಂತ. ಈ ಮುಕ್ತಿಯೋಗ್ಯರಾದ ಈ 5 ಜನರನ್ನು ಕೂಡ ತಾರತಮ್ಯಕ್ಕೆ ಅನುಗುಣವಾಗಿ, ತಾರತಮ್ಯವನ್ನ ಅರಿತವನಾಗಿ ಪರಮಾತ್ಮ ಕಂಸಾರಿ, ಕಂಸನನ್ನ ಸಂಹಾರ ಮಾಡಿದ ಶ್ರೀಕೃಷ್ಣ ಸಂಸಾರಾಬ್ಧಿ ದಾಟಿಸಿ, ಹುಟ್ಟು ಸಾವು ಎನ್ನತಕ್ಕ ಈ ಸಂಸಾರವನ್ನ ದಾಟಿಸಿ, ಆ ಚಕ್ರದಿಂದ ದಾಟಿಸಿ ಮುಕ್ತರನ ಮಾಳ್ಪ, ಮುಕ್ತರನ್ನಾಗಿ ಮಾಡ್ತಾನೆ ಪರಮಾತ್ಮ ಶ್ರೀಕೃಷ್ಣ ಅಂತ ಒಟ್ಟು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.